ಜೀವನಾನ ನೋಡ್ತಾ ಇರೋ ಔಟ್ಲುಕ್ ಹೆಂಗೆ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಫೇಸಲ್ಲಿ ಒಂದೊಂದು ಜೋಶಲ್ಲಿ ಇರ್ತೀವಿ. ಈಗ ಕೆಲವು ಸತಿ ಮೋಟಿವೇಶನ್ ಬೇಕಾದಾಗ ನಮ್ಗಳಿಗೂ ಎಷ್ಟೋ ಸತಿ ಯಾವುದೋ ಕೋಟ್ಸ್ ಓದ್ತೀವಿ. ರೀಸೆಂಟಾಗಿ ನಾನು ಯಾವುದೋ ಹೀಗೆ ಪುಸ್ತಕದಲ್ಲಿ ಓದಿದಾಗ ಎಲ್ಲೋ ಒಂದು ಕಡೆ ಆರ್ಕಿಮಿಡಿಸ್ ಅವ್ರದ್ದು ಒಂದು ಫೇಮಸ್ ಲೈನ್ ಇದೆ, ಗಿವ್ ಮಿ ಅ ಲಿವರ್ ಲಾಂಗ್ ಎನಫ್ ಆ್ಯಂಡ್ ಅ ಪ್ಲೇಸ್ ಟು ಸ್ಟ್ಯಾಂಡ್, ಐ ವಿಲ್ ಮೂವ್ ದ ಅರ್ತ್ ಅಂತ. ದಿಸ್ ಇಸ್ ಅ ಫೇಮಸ್ ಲೈನ್. ಓಲ್ಡ್ ಇಸ್ ಗೋಲ್ಡ್ ಅಂತ ಆದ್ರೂ ಇವತ್ತಿನ ಕರೆಂಟ್ ಇದಕ್ಕೂ ಇಟ್ ಈಸ್ ಪ್ರಸ್ತುತ. ಹೌದು. ಸೊ ಈ ಥರದನ್ನೆಲ್ಲ ಕೆಲವು ಸತಿ ಕೇಳಿದಾಗ ವಿ ವಿಲ್ ಬಿ ಲೈಕ್ ಸಡನ್ನಾಗಿ ಒಂದು ಅರ್ಧ ಗಂಟೆ ಜೋಶ್ ಇರುತ್ತೆ. ಅಟ್ ಟೈಮ್ಸ್ ಐ ಪರ್ಸನಲಿ ಫೀಲ್ ದಟ್ ಇನಿಷಿಯಲ್ ಟ್ರಿಗರ್ ಇಸ್ ಓಕೆ. ಕೆಲವು ಸತಿ ಗಾಡಿ ಕಚ್ಕೊಂಡಾಗ ಯಾರೋ ಒಂಚೂರು ತಳ್ಳಿದ್ರು ಮುಂದಕ್ಕೆ ಹೋದ್ಮೇಲೆ ಗಾಡಿ ಹಣೆ ಬರೋದು. ಸೊ ಈ ಥರದ್ದೆಲ್ಲ ಒಂದಷ್ಟು ಡ್ರೈವು ಮತ್ತು ವಾಟ್ ಆ್ಯಂಡ್ ವೈಸ್ ಆಫ್ ಲೈಫನ್ನು ಕೆಲವು ಸತಿ ನಮಗೆ ಪ್ರಚೋದಿಸುತ್ತೆ. ವಾಟ್ ಇಸ್ ಇಟ್ ಫಾರ್ ಯು ಅಟ್ ದಿಸ್ ಫೇಸ್ ಆಫ್ ಲೈಫ್? ಇವಾಗ ಈ ಫೇಸ್ ಆಫ್ ಲೈಫಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದಿದೆ ಅಂತ ಹೇಳ್ಬೋದು. ವಾವ್, ಎಷ್ಟು ಡಿಪಾರ್ಟ್ಮೆಂಟ್ಸು? ಮ್ಯೂಸಿಕಲ್ಲಿ ಐ ಆಮ್ ಎಕ್ಸ್ಪ್ಲೋರಿಂಗ್ ಇನ್ ಅ ಡಿಫ್ರೆಂಟ್ ವೇ. ಅದು ರ್ಯಾಪಿಂದ ಸ್ಟಾರ್ಟ್ ಆಯಿತು, ನಾವು ಐ ಆಮ್ ಎಕ್ಸ್ಪ್ಲೋರಿಂಗ್ ಇನ್ ಎ ಡಿಫ್ರೆಂಟ್ ವೇ. ಬಟ್ ಇವಾಗ ಆಸ್ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಲೈಫ್, ಆ್ಯಂಡ್ ಲೈಫ್, ಇವಾಗ ಐ ಹ್ಯಾವ್ ಡಿಸೈನ್ಡ್ ಅ ಪ್ರೋಗ್ರಾಮ್. ಐ ಟೇಕ್ ಕ್ಲಾಸಸ್, one-on-one classes, 3 days 3 hours, where I teach them how to meditate. ಆ್ಯಂಡ್ ನನ್ನ ಕೋರ್ ಇಂಟೆನ್ಷನ್ ಏನು, ನನ್ನ ಈ ಡಿಸೈನ್ ಮಾಡೋಕ್ಕೆ ಅಂದರೆ, ತುಂಬ ಜನ ಏಥಿಸ್ಟ್ಸ್ ಇದ್ದಾರೆ, ತುಂಬ ಜನ ಸೋ ಕಾಲ್ಡ್ ಲೆಫ್ಟ್ ಲೀನಿಂಗ್ ಅಂತ ನಾವು ಕರಿತೀವಿ ಪಾಪ, ಬಟ್ ಆ ಥರ ಮೈಂಡ್ಸೆಟ್ ಇದ್ದಾರೆ, ಹೂ ಡಸಂಟ್ ಬಿಲೀವ್ ಇನ್ ಎನಿ ಗಾಡ್ ಆರ್ ಎನಿಥಿಂಗ್ ವಿಚ್ ಇಸ್ ಅನ್ಸೈಂಟಿಫಿಕ್. ಓನ್ಲಿ ದೇರ್ ಹೋಲ್ ಲಾಜಿಕ್ ಈಸ್ ಬೇಸ್ಡ್ ಆನ್ ಸೈನ್ಸ್. ಬಟ್ ನಾನು ಮೈ ಹೋಲ್ ಇಂಟೆನ್ಷನ್ ಆ್ಯಂಡ್ ಪರ್ಪಸ್ ಇಸ್ ಈ ಸ್ಪಿರಿಚುಯಾಲಿಟಿ ಅನ್ನೋದೇನಿದೆ ಅದನ್ನು ಈ ರಿಲಿಜನಿಂದ ದೂರ ತರಬೇಕು. ಆ್ಯಂಡ್ ಇವರೆಲ್ಲರಿಗೂ ಇನ್ಕ್ಲೂಸಿವ್ ಆಗಿ ಒಂದು ಡಿಸೈನ್ ಮಾಡಬೇಕು, ವೇರ್ ಇವನ್ ಸೈಂಟಿಫಿಕ್ ಗೈ ವುಡ್ ಅಗ್ರಿ ವಿತ್ ಮೀ. ಯಾವುದೇ ಐಡಿಯಾಲಜೀಸ್, ಯಾವುದೇ ಮೈಂಡ್ಸೆಟ್ ಇರೋ ವ್ಯಕ್ತಿ ಆದರೂ ಅವ್ರು ಅಗ್ರಿ ಮಾಡಬೇಕು. ಯಾಕಂದರೆ ಇವಾಗ ಹೆಂಗಾಗಿದೆ, ನಾನು ಜಸ್ಟ್ ಬಿಕಾಸ್ ನನ್ನ ಸರ್ನೇಮ್ ನೋಡಿ ತುಂಬ ಜನ ಅವ್ರ ಪ್ರೋಗ್ರಾಮೇ ಹಂಗಾಗೋಗಿದ್ದಾರೆ. ತುಂಬ ಜನ ದೇ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ಮೀ ಇನ್ ಅ ಡಿಫ್ರೆಂಟ್ ವೇ. ಓ ಪ್ರಿವಿಲೇಜ್ಡು, ಹಂಗೆ ಬ್ರಾಹ್ಮಿಣ್ಣು ಆ ಥರ. ಅಥವಾ ಸ್ಪಿರಿಚುಯಾಲಿಟಿ ಅಂತ ಬಂದ ತಕ್ಷಣ ದೇ ವಿಲ್ ಪ್ರೊಫೈಲ್ ಮೀ ಇನ್ ಅ ಸರ್ಟನ್ ವೇ. ಓ ಹಾಗೆ ನೀವು ಯಾವುದೋ ಹಿಂಗೆಲ್ಲ ಓದ್ಕೊಂಬಂದಿರ್ತಾರೆ, ಸುಮ್ಮನೆ ಚಕ್ರ ಎನರ್ಜೀಸ್ ಅಂತ ಮಾತಾಡ್ತಾರೆ. ಬಟ್ ಅದು ಮಿಸ್ಔಟ್ ಆಗ್ತಾಯಿತ್ತು. ತುಂಬ ಸಲ ಆ ಥರ ಫ್ರೆಂಡ್ಸು ಇದ್ದಾರೆ ನನಗೆ, ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್ ಹೂ ಆರ್ ವೆರಿ ಸೈಂಟಿಫಿಕ್, ಹೂ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಸೊ ಅವ್ರ ಜೊತೆ ಡಿಬೇಟ್ ಮಾಡ್ತಾ ಐ came to a common ground where I got excited, like wow, okay, I think this is the way to, spread what I have understood, share what I have understood. So ನಾನು ಇಷ್ಟು ವರ್ಷಗಳು ಏನು ಕಲ್ತ್ಕೊಂಡ್ಬಂದಿದ್ದೀನಿ ನನ್ನ ಅನುಭವದಲ್ಲಿ, I have crunched it into a syllabus. Okay, what is that? Are you comfortable sharing it? Some glimpse of it? ತುಂಬ ಗ್ಲಿಮ್ಸ್ ಆಫ್ ಇಟ್ ಅಂದರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಬ್ರೈನ್. ಅದೇ ನಾನು ಹೇಳಿದಾಗ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಬ್ರೈನ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್, ಅಂಡರ್ಸ್ಟ್ಯಾಂಡ್ ಪ್ಲೆಸಿಬೋ ಎಫೆಕ್ಟ್ಸ್, ಅಂಡರ್ಸ್ಟ್ಯಾಂಡ್ ನ್ಯೂರೋಪ್ಲಾಸ್ಟಿಸಿಟಿ. ಪ್ಲಸಿಬೋ, ಜಸ್ಟ್ ಫಾರ್ ಆಡಿಯನ್ಸ್ ನಾಲೆಜ್, ಎಲ್ಲರಿಗೂ ಯಾರಿಗಾರು ಗೊತ್ತಿಲ್ಲ ಅಂದರೆ, ಈಗ ಐ ಥಿಂಕ್ ಇಟ್ ವಾಸ್ ಅನ್ ಎಕ್ಸ್ಪೆರಿಮೆಂಟ್ ಅಲ್ಲ, ಒಂದು ಶುಗರ್ ಪಿಲ್ಲನ್ನು ಕೊಟ್ಬಿಟ್ಟು, ಇವಾಗಲೂ ನಡೆಯುತ್ತೆ. ಈಗ ಉದಾಹರಣೆಗೆ ನೀವು ಒಂದು ದಾರ ಕಟ್ಕೋತೀರಪ್ಪ, ಕಪ್ ದಾರ ನೀವು ಕಟ್ಕೊಂಡ್ಮೇಲೆ ನಿಮ್ಗೇನೋ ಒಳ್ಳೇದಾಗೋಯ್ತು, ಸಡನ್ಲಿ ವಿಲ್ ಗಿವ್ ದ ಕ್ರೆಡಿಟ್ ಟು ದಟ್ ಕಪ್ ದಾರ. ಹೌದು. ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ಇವಾಗ ನೀವು ಯಾರು ಒಬ್ರು ಡಾಕ್ಟ್ರನ್ನ ನಂಬ್ತೀರಾ, 100% ಬ್ಲೈಂಡಾಗಿ ನಂಬ್ತೀರಾ, ಡಾಕ್ಟ್ರು ಕೊಟ್ಟರೆ 100% ನಂಗೆ ಕ್ಯೂರ್ ಆಗುತ್ತೆ ಅಂತ. ತಲೆನೋವು ಅಂತ ಅವ್ರ ಹತ್ರ ಹೋಗ್ತೀರಾ, ಅವ್ರು ತಲೆನೋವು ಮಾತ್ರನೇ ಕೊಡಲ್ಲ, ಯಾವುದೋ ಡಮ್ಮಿ ಟ್ಯಾಬ್ಲೆಟ್ ಕೊಟ್ಟು ನೋಡಿ ನಿನಗೆ 1 ಅವರಲ್ಲಿ ತಲೆನೋವು ಹೋಗುತ್ತೆ ಅಂದರೆ ನಿಮ್ಮ ತಲೆನೋವು ಹೋಗ್ಬಿಡುತ್ತೆ. ಅರ್ಧಕ್ಕರ್ಧ ಇಟ್ಸ್ ಬೇಸಿಕ್ಲಿ ಯುವರ್ ಓನ್ ಬಿಲೀಫ್ ದಟ್ ಅಲ್ಲಿಗೆ ಹೋದೆ. ದಟ್ ಈಸ್ ದ ಪವರ್ ಆಫ್ ದ ಬ್ರೈನ್. ಇವಾಗ ನಂಬಿಕೆ ಅಂತ, ದೇವರು ಅಂತ ಬಂದಾಗಲೂ ಅಷ್ಟೇ, ನಾನು ಕೇಳ್ತೀನಿ ದೇವ್ರನ್ನ ನಂಬ್ತೀಯಾ? ಇಲ್ಲ, ನಾನು ಫುಲ್ಲು ನಂಬಲ್ಲ, ಸ್ವಲ್ಪ ನಂಬ್ತೀನಿ. ಇಲ್ಲ, ನಂಬ್ತೀಯಾ ಇಲ್ವಾ, ಎಸ್ ಆರ್ ನೋ ಅಷ್ಟೇ. ಯು ಕ್ಯಾನ್ ಬಿ ಇನ್ ದ ಮಿಡಲ್. ನಂಬ್ತೀಯಾ? ನಂಬಿಕೆ ಹೆಂಗಿರ್ಬೇಕಂದ್ರೆ, ಯು ಶುಡ್ ನಾಟ್ ವರಿ ಅಬೌಟ್ ಎನಿಥಿಂಗ್, ದಟ್ ಈಸ್ ಬಿಲೀಫ್ ಅಷ್ಟೇ. ಬಟ್ ಯು ಆರ್ ಸೋ ಸ್ಟ್ರೆಸ್ಡ್, ಯು ಗೋ ಟು ಟೆಂಪಲ್, ಯು ಕಮ್, ಸ್ಟಿಲ್ ಯು ಆರ್ ಸ್ಟ್ರೆಸ್ಡ್. ದೆನ್ ಚೆಕ್ ಯುವರ್ ಬಿಲೀಫ್ ಸಿಸ್ಟಮ್. ಮೇ ಬಿ ಯು ಡೋಂಟ್ ಬಿಲೀವ್, or maybe you think you believe but you don't believe. It's like calculation. ಬಂದರೆ ಬಂದುಬಿಡಲಿ, ಆದರೆ ಆಗಿಬಿಡಲಿ. ಸೊ ಈ ಆಸ್ಪೆಕ್ಟ್ಸ್ನ ಅಡ್ರೆಸ್ ಮಾಡಬೇಕು ಅಂತ ನನಗೆ ಆಸೆ. ಸೊ ದಟ್ ಈಸ್ ಅಂಡರ್ಸ್ಟ್ಯಾಂಡ್ ಯುವರ್ ಬ್ರೈನ್, ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಅದಾದಮೇಲೆ ಇಮ್ಯಾಜಿನೇಷನ್ನು ಎಲ್ಲ ಅರ್ಥ ಆದಮೇಲೆ ವೆನ್ ಯು ಸಿಟ್ ಫಾರ್ ಮೆಡಿಟೇಷನ್, ಯು ವಿಲ್ ನೋ ವಾಟ್ ಈಸ್ ದ ಇಂಟೆನ್ಷನ್. ಅವಾಗ ನಿಮಗೆ ಕೃಷ್ಣ ಕಾಣೋದು, ಶಿವ ಕಾಣೋದು, ದೇವಿ ಬರೋದು ಎಲ್ಲ ಆಗಲ್ಲ.
ಅವಾಗ ನಿಮ್ಗೆ ಗೊತ್ತಾಗತ್ತೆ ಇಟ್ ಈಸ್ ಅನ್ ಇಮ್ಯಾಜಿನೇಷನ್ ಅಥವಾ ಯಾರೋ ಒಂದು ಆರ್ಟಿಸ್ಟು ಅವರ ಎಕ್ಸ್ಪ್ರೆಷನಲ್ಲಿ ಬೇಸಿಕ್ಲಿ ನಿಮ್ಗೆ ಶಿವ ಇಮ್ಯಾಜಿನೇಷನ್ ಎಲ್ಲ ಏನು ಮಾಡಿ. ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಗೊತ್ತಾಗಿ ನೀವು ಕೂತ್ಕೊಂಡಾಗ ಮೆಡಿಟೇಷನ್ ಇಂಪ್ಯಾಕ್ಟ್ ಇಂಟು 10 ಟೈಮ್ಸ್ ಆಗುತ್ತೆ. ನಾನು ಏತಿಸ್ಟ್ ಅಥವಾ ಏನು ನಮ್ಮದೇ ಇರೋರಿಗೆ ಇದನ್ನು ಬ್ರೀಫ್ ಮಾಡಿಬಿಟ್ಟು ಅವ್ರಿಗೆ ಮೆಡಿಟೇಷನ್ ಮಾಡಿಸಿದ್ರೆ ರೆಗ್ಯುಲರ್ ಪ್ರಾಕ್ಟೀಷ್ನರ್ಗಿಂತ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ. ಅಂದರೆ ಇನ್ನೂ ಫಾಸ್ಟಾಗಿ ಹೋಗ್ತಾರೆ ಅವರು. ಈ ಕೋರ್ಸ್ ಹೆಂಗಿರುತ್ತೆ, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಇದು ಎಲ್ಲರಿಗೂ ಎಂಟ್ರಿ ಇದೆಯಾ? ಹೌ ಟು ಕಾಂಟ್ಯಾಕ್ಟ್? ಇವಾಗ ನಾನು ಬರೀ ನನ್ನ ಕ್ಲೋಸ್ ಸರ್ಕಲಲ್ಲಿ ಅಥವಾ ಯಾರ್ಯಾರು ಹೂ ಆರ್ ಇನ್ ಡೆಸ್ಪ್ರೇಟ್ ನೀಡ್ ಇನ್ಸ್ಟಾಲೆಲ್ಲ ಮೆಸೇಜ್ ಮಾಡ್ತಾರೆ, ಲೈಕ್ ದೇ ಆರ್ ಫೀಲಿಂಗ್ ಸೂಸೈಡ್ ಮಾಡ್ಕೋಬೇಕು ಅನಿಸ್ತಾ ಇದೆ ಅಥವಾ ಆ ಥರ ಡೆಸ್ಪ್ರೇಟ್ ಇರುವಾಗ ಆ ಥರದವ್ರಿಗೆ ಐ ಟಾಕ್ ಟು ದೆಮ್ ಇನ್ಸ್ಟಾಲೇ ಮಾತಾಡ್ತೀನಿ. ಇಲ್ಲ ಅಂದರೆ ಐ ಆಸ್ ದೆಮ್ ಕಮ್ ಆ್ಯಂಡ್ ಮೀಟ್ ಮೀ 3 days, ಗಿವ್ ಮೀ 3 hours ನಂದು ಅಂತ ಕೊಟ್ಬಿಡ್ಬೇಕು. 3 ದಿನ 3 hour ನನಗೆ ಅಂತ ಕೊಟ್ಬಿಡ್ಬೇಕು. ಆ್ಯಂಡ್ ವಾಟ್ ಐ ವಿಲ್ ಡೂ, ನಾನು ಟೀಚರ್ ಅಲ್ಲ, ನಾನು ಗುರು ಅಲ್ಲ. ಐ ಡೋಂಟ್ ಕ್ಯಾರಿ ದಟ್ ಈಗೋ ಆಫ್ ಅ ಗುರು ಆರ್ ಅ ಟೀಚರ್. ಐ ಆಮ್ ಅ ಪ್ರೆಸೆಂಟರ್. I will show you all the research, I will show you all the experiments done on these aspects ಇಂಟ್ರೆಸ್ಟಿಂಗ್ ವೇ ಆಗಿ. ಆ್ಯಂಡ್ ಇದೇ ಇಂಟರ್ನೆಟ್ಟಲ್ಲಿ ಇದೆ, ನೀನು ಇದನ್ನು ಹುಡುಕ್ಬಿಟ್ಟು ಅರ್ಥ ಮಾಡ್ಕೊಬೇಕಂದ್ರೆ ನಿಂಗೆ ಮೇ ಬಿ 60 hours ಆಫ್ ಇಂಟರ್ನೆಟ್ ಟೈಮ್ ಬೇಕು. ನಾನು ಅದನ್ನು 3 hours ಕೊಡ್ತೀನಿ, ಕಂಡೆನ್ಸ್ ಮಾಡಿ. ಯಾ. ಆ್ಯಂಡ್ ನೆಕ್ಸ್ಟು ನೀವು ಫ್ರೀ ಆಗಿರುವಾಗ ವಾಟ್ ಆಲ್ ಟಾಪಿಕ್ಸ್ ಯು ಕ್ಯಾನ್ ಎಕ್ಸ್ಪ್ಲೋರ್. ಅರ್ತ್ ಸಿಮ್ಯುಲೇಷನ್ನ ಎಕ್ಸ್ಪ್ಲೋರ್ ದಿಸ್, ಏನೇನು ಥಿಯರಿಗಳಿದೆ, ಸಿಮ್ಯುಲೇಷನ್ ಥಿಯರಿ ಅಥವಾ ಯುನೋ ಅವೆಲ್ಲ ಅರ್ಥ ಮಾಡ್ಕೊಂಡಾಗ ಐ ಥಿಂಕ್ ದ ಬ್ರೈನ್ ಆ್ಯಂಡ್ ಮೈಂಡ್ ವಿಲ್ ಫಂಕ್ಷನ್ ಇನ್ ಅ ಡಿಫ್ರೆಂಟ್ ವೇ.